ಭಾರತ ಪಾಕ್ ಯುದ್ಧಾತಂಕದ ಬೆನ್ನಲ್ಲೇ ಶತ್ರು ರಾಷ್ಟ್ರಕ್ಕೆ ಬಿಗ್ ಶಾಕ್. ಪಾಕ್ಗೆ ಶಾಕ್ ಕೊಟ್ಟಿದೆ ಯುರೋಪಿಯನ್ ವಿಮಾನಯಾನ ಒಕ್ಕೂಟ. ಪಾಕ್ ವಾಯುಗಡಿಯಲ್ಲಿ ವಿಮಾನ ಹಾರಾಟಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಬ್ರಿಟಿಷ್ ಏರ್ವೇಸ್, ಸ್ವಿಸ್ ಕಂಪನಿಗಳಿಂದ ಹಾರಾಟಕ್ಕೆ ಹಿಂದೇಟು. ಎರಡು ದೇಶಗಳ ಮಧ್ಯೆ ಕ್ಷಿಪಣಿ ದಾಳಿ ನಡೆಯೋ ಆತಂಕ ಇರೋದ್ರಿಂದ ಪಾಕ್ ವಾಯು ಪ್ರದೇಶದಲ್ಲಿ ಹಾರಾಟಕ್ಕೆ ಏರ್ಲೈನ್ಗಳು ಹಿಂದೇಟು ಹಾಕ್ತಾ ಇವೆ. ಈ ಮೂಲಕ ಪಾಕಿಸ್ತಾನದ ಕೋಟ್ಯಾಂತರ ರೂಪಾಯಿ ಆದಾಯಕ್ಕೆ ಕತ್ತರಿ. ಈಗಾಗಲೇ ಪಾಕ್ ಭಾರತದ ಮಧ್ಯೆ ಪರಸ್ಪರ ವಾಯು ಪ್ರದೇಶ ನಿರ್ಬಂಧ ಆಗಿದೆ. ಸಾವಿರಾರು ಕೋಟಿಗೂ ಹೆಚ್ಚು ಆದಾಯ ಪಾಕಿಸ್ತಾನ ಕಳೆದುಕೊಂಡಿದೆ. ಓವರ್ ಫ್ಲೈಟ್ ಫೀಸ್ ಕೋಟ್ಯಾಂತರ ರೂಪಾಯಿಗಳಲ್ಲಿತ್ತು. ಅಂದ್ರೆ ಪಾಕ್ನ ವಾಯು ಪ್ರದೇಶವನ್ನ ವಿಮಾನಯಾನಕ್ಕೆ ಬಳಸಿಕೊಳ್ಳೋದಕ್ಕೆ ಕೋಟ್ಯಾಂತರ ರೂಪಾಯಿ ಪಾವತಿ ಆಗ್ತಾ ಇತ್ತು. ಆದ್ರೆ ಈಗ ಭಾರತದಿಂದ ರದ್ದಾಗಿದೆ. ಜೊತೆಗೆ ಯುರೋಪಿಯನ್ ರಾಷ್ಟ್ರಗಳು ಕೂಡ ಭಯ ಪಡ್ತಾ ಇವೆ. ಯುದ್ಧಾತಂಕ ಇರೋದ್ರಿಂದ ಕ್ಷಿಪಣಿಗಳ ಪ್ರಯೋಗ ಆದ್ರೆ ಅನ್ನೋ ಆತಂಕದಲ್ಲಿ ಹಿಂದೇಟು ಹಾಕ್ತಾ ಇವೆ. ಪಾಕಿಸ್ತಾನ ಮತ್ತೊಂದು ಸಲ ಪ್ರಚೋದನೆ ಮಾಡ್ತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರಯೋಗಿಸಿ ಪ್ರಚೋದನೆ ಮಾಡಿದ್ದು ಪಾಕಿಸ್ತಾನಿ ಸೇನೆಯಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರಯೋಗ ಆಗಿದೆ. 450 ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿ ಪ್ರಯೋಗ ಅಂತ ಪಾಕಿಸ್ತಾನ ಹೇಳ್ತಾ ಇದ್ದು, ಅಬ್ದಾಲಿ ಹೆಸರಿನ ಕ್ಷಿಪಣಿ ಪ್ರಯೋಗಿಸಿದೆ ಪಾಕಿಸ್ತಾನ ಸೇನೆ. ಪಾಕ್ ಸೇನೆಯ ಜನರಲ್ಗಳ ಸಮ್ಮುಖದಲ್ಲಿ ಕ್ಷಿಪಣಿ ಪ್ರಯೋಗವಾಗಿದ್ದು, ಅಣ್ವಸ್ತ್ರ ಹೊತ್ತೊಯ್ಯುವ ಸಾಮರ್ಥ್ಯ ಈ ಅಬ್ದಾಲಿಗೆ ಇದೆ. ಪಾಕಿಸ್ತಾನ ಆರಂಭದಿಂದಲೂ ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅಂತ ಬೆದರಿಸೋ ಪ್ರಯತ್ನ ಮಾಡ್ತಾ ಇದೆ. ಪಾಕ್ ಸೇನೆಯ ಜನರಲ್ಗಳ ಸಮ್ಮುಖದಲ್ಲಿ ಕ್ಷಿಪಣಿ ಪ್ರಯೋಗ ಆಗಿರೋದರ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಅಣ್ವಸ್ತ್ರ ಹೊತ್ತೊಯ್ಯುವ ಸಾಮರ್ಥ್ಯ ಅಬ್ದಾಲಿ ಕ್ಷಿಪಣಿಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಪ್ರಯೋಗದ ಮೂಲಕ ಪಾಕಿಸ್ತಾನ ಪ್ರಚೋದನೆಗೆ ಇಳಿದಿದೆ. 450 ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿ ಪ್ರಯೋಗ ಅಂತ ಪಾಕಿಸ್ತಾನ ಹೇಳ್ತಾ ಇದ್ದು, ಅದರ ವಿಜುವಲ್ ಕೂಡ ಈಗ ಹರಿಬಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.